ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಪಿಎಸ್ಐ ಪರಶುರಾಮ ಸಾವು ಪ್ರಕರಣ. ಶಾಸಕ ಚನ್ನಾರೆಡ್ಡಿ ಪುತ್ರನ ಬಂಧಿಸಲು ಒತ್ತಾಯಿಸಿ ಪ್ರತಿಭಟನೆ. ಶಾಸಕ ಚನ್ನಾರೆಡ್ಡಿ ವೇಷಧಾರಿಗೆ ಭಿಕ್ಷೆ ನೀಡಿ ವಿನೂತನ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ಷಡ್ಯಂತ್ರ ವಿರೋಧಿಸಿ ಅಹಿಂದ ಒಕ್ಕೂಟದಿಂದ ಪ್ರತಿಭಟನೆ. ವಿದ್ಯಾರ್ಥಿ ವೇತನ ಮಂಜೂರಿಗೆ ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. ಎಸ್ಎಫ್ಐ ಸಂಘಟನೆ ಚಟುವಟಿಕೆ ವಿರುದ್ಧವಾಗಿ ನಡೆದುಕೊಂಡ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು. ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಆಗಸ್ಟ್ 26ರಂದು ವಿವಿಧ ಕಾರ್ಯಕ್ರಮ. ನಗರ ಪ್ರದೇಶದಲ್ಲಿ ಸರ್ಕಾರಿ ಕಚೇರಿ, ಸಾರ್ವಜನಿಕ ಸ್ಥಳದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ. ಸಾಜಿದ್. ಧೈರ್ಯವಾಗಿರಿ, ನಾವು ಇದ್ದೇವೆ. ಪಿಎಸ್ಐ ಪರಶುರಾಮ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಪ್ರಕರಣ. ಶಾಸಕರ ಬಂಧನಕ್ಕೆ ಮಾದಿಗ ದಂಡೋರ ಒತ್ತಾಯ. ಜೋಳ ಖರೀದಿ ಮಾಡಿ 4 ತಿಂಗಳಾದರೂ ಹಣ ಪಾವತಿಸದ ಸರ್ಕಾರದ ವಿರುದ್ಧ ಪ್ರತಿಭಟನೆ. ವಾರ್ತೆಗಳ ವಿವರ. ಯಾದಗಿರಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಪರಶುರಾಮ ಸಾವಿಗೆ ಕಾರಣರಾದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಮತ್ತು ಪುತ್ರ ಹಂಪನಗೌಡನನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಒತ್ತಾಯಿಸಿ ದಲಿತ ಪ್ರಗತಿಪರ ಸಂಘಟನೆಗಳಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ಶಾಸಕ ಚನ್ನಾರೆಡ್ಡಿ ವೇಷಧಾರಿಗೆ ಭಿಕ್ಷೆ ಹಾಕಿ ವಿನೂತನ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪರಶುರಾಮ ಅವರಿಗೆ ಅದೇ ಸ್ಥಳದಲ್ಲಿ ಕರ್ತವ್ಯದಲ್ಲಿ ಮುಂದುವರಿಯಬೇಕಾದರೆ ಕೇಳಿದಷ್ಟು ಹಣ ನೀಡಬೇಕೆಂದು ಪಿಎಸ್ಐ ಪರಶುರಾಮ ಅವರಿಗೆ ಮಾನಸಿಕ ಒತ್ತಡ ಕಿರುಕುಳ ನೀಡಿದ್ದರು. ಆದರೆ ಕನಿಷ್ಠ ಒಂದು ಸ್ಥಳದಲ್ಲಿ 2 ವರ್ಷ ಕರ್ತವ್ಯ ನಿರ್ವಹಿಸಬೇಕೆಂಬ ನಿಯಮ ಇದೆ. ಏಕಾಏಕಿ ವರ್ಗಾವಣೆ ಮಾಡುವುದಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇದರಲ್ಲಿ ಪೊಲೀಸ್ ಮೇಲಾಧಿಕಾರಿಗಳು ಕೂಡ ಕಾರಣರಾಗಿದ್ದಾರೆ ಎಂದು ಆರೋಪಿಸಿದರು. ಈ ಪ್ರಕರಣ ಕೂಡಲಿಗೆ ಸಿಬಿಐಗೆ ಕೊಡಲೇಬೇಕು. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣೆ ಕೊಡಲೇಬೇಕು. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣೆ ಕೊಡಲೇಬೇಕು. ವಹಿಸಿದ್ದಾರೆ ಸರ್ಕಾರ. ಸಿಬಿಐಗೆ ಸರ್ಕಾರ ಒಪ್ಪಿಸಿದ್ದಾರೆ. ಅವ್ರಿಗೆ ಒಪ್ಪಿಸಿ 24 ತಾಸು ಆಯ್ತು, ಇದುವರೆಗಾಯ್ತು. ಶಾಸಕರ ಬಂಧನ ಆಗಲಿಲ್ಲ. ಕೂಡಲೇ ಶಾಸಕರ ಬಂಧನ ಮಾಡಬೇಕು ಅವ್ರ ಮಗನ್ನ. ಹಾಗಾದ್ರೆ ಪರಶುರಾಮ್ ಕುಟುಂಬಕ್ಕೆ ನ್ಯಾಯ ಸಿಗ್ತದೆ. ಸುಮಾರು 1 ಕೋಟಿ ಪರಿಹಾರ ಕೊಡಬೇಕು. ಆ ಎಂಬುದು ಸರ್ಕಾರದ ಒಂದು ಹುದ್ದೆ ಕೊಡಬೇಕಂತ ಇವತ್ತು ದಲಿತ ಪರ ಸಂಘಟನೆ ಒಕ್ಕೂಟ ವತಿಯಿಂದ ನಾವು ಈ ಬೇಡಿಕೆ ಇಟ್ಟಿದ್ದೀವಿ.
ಹಣದ ಬೇಡಿಕೆ ಮತ್ತು ಕಿರುಕುಳದಿಂದಾಗಿ ಪಿಎಸ್ಐ ಪರಶುರಾಮ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಾಗಿ 48 ಗಂಟೆ ಕಳೆದರೂ ಆರೋಪಿಗಳನ್ನು ಬಂಧಿಸಿಲ್ಲ. ಕೂಡಲೇ ಅಧಿಕಾರಿಯ ಸಾವಿಗೆ ಕಾರಣರಾದ ಶಾಸಕ ಮತ್ತು ಪುತ್ರನನ್ನು ಬಂಧಿಸಿ ಮೃತ ಪಿಎಸ್ಐ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳಾದ ವಿಶ್ವನಾಥ ಪಟ್ಟಿ, ವಸಂತಕುಮಾರ್, ನರಸಿಂಹಲು ನೆಲಹಾಳ್, ಕೆಇ ಕುಮಾರ್, ಮಹೇಶ್ ಕುಮಾರ್, ಇ ಕುಮಾರಸ್ವಾಮಿ, ಸಂತೋಷ್, ವಸಂತಕುಮಾರ್, ಆಂಜನೇಯ ಕೆ, ಆರ್ಸಿ ವೆಂಕಟೇಶ್, ಮಾರುತಿ ಚಿಕ್ಕಸೂಗೂರು, ಸತ್ಯನಾರಾಯಣ, ಮಾರ್ಯಪ್ಪ, ಲಕ್ಷ್ಮಣ ಹುಲಿಗಾರ, ರಾಘವೇಂದ್ರ, ಬಾಬು, ತೀರ್ಥ ಶಿವರಾಜ್ ಜಾನೇಕಲ್, ಈರಣ್ಣ, ವಾಸುದೇವ, ಹುಸೇನ್ ಪಾಷಾ, ಅಶೋಕ್ ಗೋಲ್ ಮಾರ್ಕೆಟ್, ರವಿ ದಾದಾಸ್, ತಮ್ಮಣ್ಣ ವಕೀಲ, ನಾಗರಾಜ್, ಗೌತಮ ಪಟ್ಟಿ, ವಿನಾಯಕ, ಅರವಿಂದ್ ಪಟ್ಟಿ, ಸಂಪತ್ ಪಟ್ಟಿ, ಕೆ ಪರಶುರಾಮುಲು, ಸುರೇಶ್, ಕೆ ನರಸಿಂಹಲು ಸೇರಿದಂತೆ ಭೀಮೇಶ್, ಅಯ್ಯಣ್ಣ, ಅಂಜನರೆಡ್ಡಿ ಯಕ್ಲಾಸ್ಪುರ್, ಹಂಪರೆಡ್ಡಿ ಯಕ್ಲಾಸ್ಪುರ್, ವೆಂಕಟೇಶ ಯಕ್ಲಾಸ್ಪುರ್, ನಾಗರಾಜ, ಮುದುಕಪ್ಪ ಮನ್ಸಲಾಪುರು ಹಾಗೂ ಅನೇಕರಿದ್ದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಪ್ರಕರಣದ ನೆಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ತೇಜೋವಧೆ ಮಾಡುವ ರಾಜಕೀಯ ಷಡ್ಯಂತ್ರ ವಿರೋಧಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಹಿಂದ ವರ್ಗಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಅಹಿಂದ ವರ್ಗಗಳ ನಾಯಕರು ಮತ್ತು ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಜನಪ್ರಿಯತೆ ಸಹಿಸದೆ ಷಡ್ಯಂತ್ರ ಮಾಡುತ್ತಿರುವವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿದರು. ಕೋಮುವಾದಿಗಳು ಮತ್ತು ಜಾತಿವಾದಿ ಪಟಭದ್ರ ಹಿತಾಸಕ್ತಿಗಳು ಅಧಿಕಾರದ ಕುರ್ಚಿ ಆಸೆಗಾಗಿ ಜನಪರ ಇರುವ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸಿದ್ದಾರೆ. ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ 15 ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಸೇರಿದಂತೆ 40 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಅಧಿಕಾರದ ಹುದ್ದೆಯಲ್ಲಿದ್ದರೂ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ನಾಯಕ ಸಿದ್ದರಾಮಯ್ಯ ವರ್ಚಸ್ಸಿಗೆ ಮಸಿ ಬಳಿದು ಅವರನ್ನು ರಾಜಕೀಯವಾಗಿ ಮುಗಿಸಲು ಹುನ್ನಾರ ನಡೆಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ನಾಯಕರ ಕುತಂತ್ರಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಕುಮ್ಮಕ್ಕು ನೀಡುತ್ತಿದ್ದಾರೆ. ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪಿತೂರು ನಡೆಸಿದೆ ಎಂದು ಆಪಾದಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಜೆಡಿಎಸ್ ಬಿಜೆಪಿ ಕುತಂತ್ರ ರಾಜಕಾರಣರಿಗೆ, ಸರ್ವಾಧಿಕಾರಿ ರಾಜ್ಯಪಾಲರಿಗೆ, ಸರ್ವಾಧಿಕಾರಿ ಕರ್ನಾಟಕದ ಆತ್ಮೀಯರೇ, ಈಗಾಗಲೇ ತಮಗೆ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ, ಐದು ವರ್ಗಗಳಿಗೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಮಾಡಿದ ಅವರು ಜನರಿಂದ ಆಯ್ಕೆಯಾಗಿ ಎಂದಾದ್ರೂ ಆಯ್ಕೆ ಆಗಿದ್ದಾರ? ಜನರ ಬಿಜೆಪಿ ಸರ್ಕಾರ ಶೋಷಿತ ಸಮುದಾಯಗಳ ಬಡತನದ ಹಿನ್ನೆಲೆಯಿಂದ ಬಂದಿರುವ ಸಿದ್ದರಾಮಯ್ಯರು ಸದಾ ಬಡವರು, ಹಿಂದುಳಿದವರು, ರೈತರು, ಕಾರ್ಮಿಕರ ಪರ ಇರುವಂತೆ ಕಳೆದ ಚುನಾವಣೆಯಲ್ಲಿ ಜನತೆ ತೋರಿಸಿಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದನ್ನು, ಸಿದ್ದರಾಮಯ್ಯರನ್ನು ದುರ್ಬಲಗೊಳಿಸುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರದ ಮಂತ್ರಿ ಪರಿಷತ್ ಮತ್ತು ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಗ್ರ ವರದಿಯನ್ನು ಪರಿಗಣಿಸಿ ಇಲ್ಲಿಗೆ ಮೂಡ ವಿಚಾರವನ್ನು ಮುಕ್ತಾಯಗೊಳಿಸಬೇಕು. ವಿನಾಕಾರಣ ಟಾರ್ಗೆಟ್ ಮಾಡಿ ಸಿಲುಕಿಸುವ ಷಡ್ಯಂತ್ರ ಕುತಂತ್ರ ಮಾಡುವುದು ಮುಂದುವರಿದಲ್ಲಿ ಶೀಘ್ರದಲ್ಲೇ ರಾಜಭವನ ಚಲೋ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ, ಕಾಂಗ್ರೆಸ್ ಮುಖಂಡ ಮಹಮ್ಮದ್ ಶಾಲಂ, ಕಾಜನಗೌಡ, ಡಾಕ್ಟರ್ ರಜಾಕ್ ಉಸ್ತದ್, ಜಿ ಶಿವಮೂರ್ತಿ, ಸಿದ್ದಪ್ಪ ಭಂಡಾರಿ, ಜಯಣ್ಣ, ಎಂ ಹುಸೇನಪ್ಪ,
ನಾಗರಾಜ್, ಎಂ ನರಸನಗೌಡ, ರುದ್ರಪ್ಪ ಅಂಗಡಿ, ನಾಗೇಂದ್ರಪ್ಪ ಮಠಮಾರಿ, ಬೇವಿನ್ ಬೂದೆಪ್ಪ, ಪಾಗುಂಟಪ್ಪ, ಜಿ ವೆಂಕಟೇಶ್ ಮಡಿವಾಳ. ಎಲ್ಲ ಪಿಯುಸಿ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನವನ್ನು ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿ ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರ ವಿದ್ಯಾರ್ಥಿ ವೇತನ ಕಡಿತಗೊಳಿಸಿರುವುದನ್ನು ಖಂಡಿಸಿ ಘೋಷಣೆ ಹಾಕಿದ್ರು. ವಿದ್ಯಾರ್ಥಿ ವೇತನವನ್ನು ನಿಲ್ಲಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಸೇರಿದಂತೆ ಹಲವು ವಿಭಾಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವು ಮಂಜೂರು ಮಾಡಿಲ್ಲವೆಂದು ದೂರಿದರು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಅರ್ಜಿ ಹಾಕಿದ್ದ ವಿದ್ಯಾರ್ಥಿ ವೇತನಗಳು ಇಲ್ಲಿಯವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ದೊರೆತಿಲ್ಲ. ರಾಜ್ಯದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನೀಡುತ್ತಿದ್ದ ಶಿಷ್ಯ ವೇತನವನ್ನು ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸಲಾಗಿದೆ. ಎಲ್ಲ ಹಂತದ ಶಿಕ್ಷಣವು ವ್ಯಾಪಾರೀಕರಣಗೊಂಡು ಶುಲ್ಕಗಳು ಗಗನಕ್ಕೇರಿವೆ. ಬಡ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುವುದು ಅತ್ಯಂತ ದುಸ್ತರವಾಗಿರುವ ಇಂದಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಶಿಷ್ಯ ವೇತನವು ಸಾಕಷ್ಟು ಸಹಕಾರಿಯಾಗಿದೆ. ಈ ಶಿಷ್ಯ ವೇತನದಿಂದಾಗಿ ಬಡ ವಿದ್ಯಾರ್ಥಿಗಳು ಪಿಯು ಪದವಿ ಸೇರಿದಂತೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ನಂತಹ ಉನ್ನತ ವ್ಯಾಸಂಗವನ್ನು ಕೂಡ ಪಡೆಯಬಹುದಾಗಿದೆ. ಆದರೆ ಈಗ ಭಾರಿ ಪ್ರಮಾಣದಲ್ಲಿ ಶಿಷ್ಯ ವೇತನದ ಮೊತ್ತವನ್ನು ಕಡಿತಗೊಳಿಸಿರುವುದು ಮತ್ತು ವಿತರಣೆಯಲ್ಲಿ ದೀರ್ಘ ವಿಳಂಬವಾಗಿರುವುದು ಕಾರ್ಮಿಕರ ಹಾಗೂ ಬಡ ಮಕ್ಕಳ ಶಿಕ್ಷಣದ ಕನಸುಗಳನ್ನು ತಣ್ಣೀರು ಎರಚಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಲೇಬೇಕು. ಸರ್ಕಾರದ ಈ ಕುರಿತು ಗಮನ ಹರಿಸಿ ಕೂಡಲೇ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಬೇಕು ಮತ್ತು ಕಡಿತಗೊಳಿಸಿರುವ ಕಾರ್ಮಿಕರ ಮಕ್ಕಳ ಶಿಷ್ಯ ವೇತನವನ್ನು ಮೊತ್ತವನ್ನು ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹಯ್ಯಳಪ್ಪ, ಕಾರ್ಯದರ್ಶಿ ಬಸವರಾಜ, ನಿತಿನ್, ವೀರೇಶ್, ಅಮೋಘ, ರಸೂಲಬಿ, ರಂಗಮ್ಮ, ದೇವೇಂದ್ರಮ್ಮ, ನೇತ್ರ, ಪಾರ್ವತಿ, ತನೂಜ, ಭಾವನಾ, ಪ್ರಿಯಾಂಕಾ, ಹುಲಿಗೆಮ್ಮ ಸೇರಿದಂತೆ ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷರಾದ ಶಿವಕುಮಾರ್ ಮ್ಯಾಗಳಮನಿ ಅವರು ಸಂಘಟನೆಯ ಚಟುವಟಿಕೆಗಳಿಗೆ ಚ್ಯುತಿ ಬರುವಂತೆ ಮಾಡಿದ್ದು, ಚಟುವಟಿಕೆಗಳನ್ನು ಹತ್ತಿಕ್ಕಲು ಪ್ರಯತ್ನ ನಡೆಸಿರುವ ಹಿನ್ನೆಲೆಯಲ್ಲಿ ಅವರನ್ನು ಸಂಘಟನೆಯ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಲಾಗಿದೆ ಎಂದು ಎಸ್ಎಫ್ಐ ರಾಜ್ಯ ಕಾರ್ಯದರ್ಶಿ ಭೀಮನಗೌಡ ಸುಂಕೇಶ್ವರಹಾಳ ಅವರು ಹೇಳಿದರು. ಅವರೆಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೋಮುವಾದಿ ಪಕ್ಷವನ್ನು ಸೋಲಿಸುವುದು ಎಸ್ಎಫ್ಐನ ಕೇಂದ್ರ ಸಮಿತಿ ತೀರ್ಮಾನವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ಚುನಾವಣೆಗಳಲ್ಲಿ ಕೋಮುವಾದಿ ಪಕ್ಷ ಬಿಜೆಪಿ ಮತ್ತು ಮೈತ್ರಿ ಮಾಡಿಕೊಂಡ ಪಕ್ಷಗಳನ್ನು ಸೋಲಿಸಲು ನಿರಂತರವಾಗಿ ಕೆಲಸ ಮಾಡಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳು ರಾಜ್ಯ ಉಪಾಧ್ಯಕ್ಷರಾದ ಶಿವಕುಮಾರ್ ಮ್ಯಾಗಳಮನಿ ಅವರ ಗಮನಕ್ಕೆ ಇದ್ದರು. ಇತ್ತೀಚೆಗೆ ನಡೆದ ದೇವದುರ್ಗ ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾಗಿ ಅವರ ಪರವಾಗಿ ಮಾತನಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕುತಂತ್ರದಿಂದ ಸೋಲಿಸಿದ್ದಾರೆ ಎಂದು ಮಾತನಾಡಿದ್ದಾರೆ. ಇವರು ಸಂಘಟನೆಗಳ ರಾಜಕೀಯ ನಿಲುವಿಗೆ ವಿರುದ್ಧವಾಗಿ ಮಾತನಾಡಿದ್ದು ಕಂಡು ಬಂದಿದೆ ಎಂದರು. ಕಳೆದ ಚುನಾವಣೆಯಲ್ಲಿ ದೇವದುರ್ಗ ತಾಲೂಕಿನ ಜನಪರ ಸಂಘಟಕರ ಮೇಲೆ ರೌಡಿ ಶೀಟರ್ ಕ್ರಿಮಿನಲ್ ಕೇಸ್ ಉದ್ದೇಶಪೂರ್ವಕವಾಗಿ ದಾಖಲಿಸಿ ಸಂಘಟನೆ ಚಟುವಟಿಕೆಗಳಿಗೆ ಚ್ಯುತಿ ಬರುವಂತೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಸಂಘಟನೆ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಲಾಗಿದೆ ಎಂದು ತಿಳಿಸಿದರು. ಹಾಗೆ ದೇವದುರ್ಗ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರು ಅವರೇನಿದ್ರು, ಅವ್ರನ್ನೂ ಕೂಡ ಸ್ವಲ್ಪ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಜನ ಚಳವಳಿ, ಜಾತ್ಯತೀತ ಚಳವಳಿ ಜೊತೆಗೆ ಎಸ್ಎಫ್ಐ ನಿರಂತರವಾಗಿ ದೇವದುರ್ಗ ತಾಲೂಕು ಬೇರೆ ಬೇರೆ ಕಡೆಯಲ್ಲೂ ಕೂಡ ಕೆಲಸ ಮಾಡಿ ದೇವದುರ್ಗ ತಾಲೂಕಿನ ಹಿಂದೆ ಶಾಸಕರಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರನ್ನು ಸೋಲಿಸೋದ್ರ ಮುಖಾಂತರ ಅಲ್ಲಿ ಜನ ಒಂದು ಬೆಂಬಲ ಕೊಟ್ಟು ಇಡೀ ಜನ ಗೆದ್ದಿತ್ತು. ಅಲ್ಲಿ ಶಾಸಕರು ಆಗಿರ್ತಕ್ಕಂಥ ಶಿವನಗೌಡ ನಾಯಕರು ಸೋತಿದ್ರು. ಈ ನಿಟ್ಟಿನಲ್ಲಿ ಇಡೀ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನ ಎಸ್ಎಫ್ಐ ಮುಂಚೆಯಿಂದಲೂ ಕೂಡ ಮಾಡ್ತಾ ಬಂದಿದೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಜಾತ್ಯತೀತ ಶಕ್ತಿಗಳು ಜೊತೆಯಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ನೀವು ಕೂಡ ಅದ್ರ ಬಗ್ಗೆ ನೀವು ಸುದ್ದಿಗಳನ್ನ ಮಾಡಿದ್ರಿ. ಇಲ್ಲಿ ಇವತ್ತಿನ ಪ್ರೆಸ್ ಮೀಟ್ ಏನಪ್ಪ ಅಂತಂದ್ರೆ, ಈ ರೀತಿಯಾಗಿ ಸೋಲಿಸಿರ್ತಕ್ಕಂಥ ಒಬ್ಬ MLA ಕೆ ಶಿವನಗೌಡ ನಾಯಕರನ್ನ ನಮ್ಮ ಮಾಜಿ ಎಸ್ಎಫ್ಐ ಲೀಡರು ಶಿವಕುಮಾರ್ ಮ್ಯಾಗಳಮನಿ ಅವರು ಅವರ ಒಂದು ಹುಟ್ಟುಹಬ್ಬದ ಆಚರಣೆ ಸಂದರ್ಭದಲ್ಲಿ ಮೊದಲನೇದಾಗಿ ಎಸ್ಎಫ್ಐ ಬಹಳ ಕಡಖಂಡಿತವಾಗಿ ಆ ಸಭೆಗೆ ಹಾಜರಾಗಬಾರ್ದು ಅಥವಾ
ಒಂದಿಷ್ಟು ಕಣ್ಣೋಟ ಇದ್ರೂ ಕೂಡ ಓಲೈಕೆ ರಾಜಕೀಯ ಮಾಡೋ ನಿಟ್ಟಿನಲ್ಲಿ ಅವ್ರು ಕರೆದಿರ್ತಕ್ಕಂಥ ಒಂದು ಸಭೆಗೆ ಹಾಜರಾಗಿ ಅಲ್ಲಿ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ತಾಲೂಕಲ್ಲಿ ಬಹಳಷ್ಟು ಚರ್ಚೆ ಗ್ರಾಸವಾಗಿತ್ತು. ಇದು ಇಡೀ ರಾಜ್ಯ ಮಟ್ಟದಲ್ಲಿ SFIನ ಒಂದಿಷ್ಟು ತಲೆದೆಸ ರೀತಿಯಲ್ಲಿ ಕೆಲಸ ಮಾಡಿದ್ದು ಅನ್ನೋದು ಕೂಡ ನಾವು ಇಲ್ಲಿ ಹೇಳಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಶಿವಕುಮಾರ್ ನಾಗಮನೆಯವರಿಗೆ ಹೊಸ ಕಾರ್ಯಕರ್ತರೇನಲ್ಲ, ಅವ್ರು ಬಹಳ ವರ್ಷಗಳಿಂದ ಕೂಡ SFIದಲ್ಲಿ ಇದ್ದಂಥವ್ರು, SFIದಲ್ಲಿ ಬಹಳ ಪ್ರಾಥಮಿಕ ಹಂತದಿಂದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು, ಅವೆಲ್ಲವುಗಳು ಕೂಡ ಅವ್ರಿಗೆ ಗಮನಕ್ಕೆ ಇದ್ರು ಕೂಡ ಅಲ್ಲಿ ಹೋಗಿ ಸಭೆಯಲ್ಲಿ ಮಾತಾಡಿ ಇಡೀ ಶಿವನಗೌಡ ನಾಯಕರು ತುಂಬಾ ಅಭಿವೃದ್ಧಿಯನ್ನು ಮಾಡಿದ್ರು. ಬಟ್ ಅಲ್ಲಿರ್ತಕ್ಕಂಥ ಸೋಲಿಗೆ ಎಸ್ಎಫ್ಐನ ರಾಜ್ಯಾಧ್ಯಕ್ಷ ಅಮರೇಶ ಕಡಗದ ಮಾತನಾಡಿ, ರಾಜ್ಯ ಸೇರಿದಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಕೋಮುವಾದಿ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳನ್ನು ಸೋಲಿಸಲು ಸಂಘಟನೆ ಕೆಲಸ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಂಘಟನೆ ವಿರುದ್ಧವಾದ ಚಟುವಟಿಕೆಗಳನ್ನು ನಡೆಸಿದ್ದಲ್ಲದೆ ಮಾಜಿ ಶಾಸಕರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾಗಿ ವೇದಿಕೆಯಲ್ಲಿ ಕೋಮುವಾದಿ ಬಿಜೆಪಿ ಪಕ್ಷದ ಪರವಾಗಿ ಮಾತನಾಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮದಲ್ಲಿ ಪ್ರಸಾರವಾಗಿದೆ. ಇದರಿಂದ ಸಮಾಜದಲ್ಲಿನ ಸಾರ್ವಜನಿಕರಿಗೆ ತಪ್ಪು ಸಂದೇಶ ಹೋಗುತ್ತಿದೆ. ಈ ಬಗ್ಗೆ ರಾಜ್ಯ ಸಮಿತಿಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಂಡು ನೋಟಿಸ್ ನೀಡಲಾಗಿತ್ತು. ನೋಟಿಸ್ಗೆ ಉತ್ತರಿಸಿ ಅಭಿಮಾನಿಯಾಗಿ ಹೋಗಿದ್ದೇವೆ ಎಂದು ಹೇಳಿದ್ದಾರೆ. ಅವರು ವೈಯಕ್ತಿಕವಾಗಿ ಹೋಗಿದ್ದರೂ ಸಂಘಟನೆ ರಾಜ್ಯ ಉಪಾಧ್ಯಕ್ಷರಾಗಿ ಅಲ್ಲಿ ಬಿಂಬಿತವಾಗುತ್ತದೆ. ಅದರಲ್ಲೂ ಅವರು ರಾಜ್ಯ ಉಪಾಧ್ಯಕ್ಷರು. ಈ ಹಿನ್ನೆಲೆಯಲ್ಲಿ ಅವರನ್ನು ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಮೇಶ್ ಮೀರಾಪುರ, ವಿಶ್ವ ಅಂಗಡಿ, ಮಹಾಲಿಂಗ ದೊಡ್ಡಮನಿ, ಭಾಷಾ ಹನುಮಂತ ಸೇರಿದಂತೆ ಅನೇಕರಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಆಗಸ್ಟ್ 26ರಂದು ವಿವಿಧ ಕಾರ್ಯಕ್ರಮಗಳನ್ನು ಇಸ್ಕಾನ್ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥ ಸಾರಥಿ ಶ್ಯಾಮದಾಸರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆಗಸ್ಟ್ 26ರಂದು ಬೆಳಗ್ಗೆ 7:15ಕ್ಕೆ ಶೃಂಗಾರ ಆರತಿ, 8 ಗಂಟೆಗೆ ಜುಲಾನ್ ಸೇವೆ ಆರಂಭ, 10 ಗಂಟೆಗೆ ಮಕ್ಕಳಿಗಾಗಿ ವೇಷಭೂಷಣ ಸ್ಪರ್ಧೆ, 11 ಗಂಟೆಗೆ ತೆಪ್ಪೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಎಂದರು. ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ರಾತ್ರಿ 9 ಗಂಟೆಗೆ ಶ್ರೀಕೃಷ್ಣನಿಗೆ ಮಹಾಭಿಷೇಕ, ಮಧ್ಯರಾತ್ರಿ 12ಕ್ಕೆ ಮಹಾಮಂಗಳಾರತಿ ನಡೆಯಲಿದೆ. 12:30ಕ್ಕೆ ಮಹಾಪ್ರಸಾದ ಸೇವೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು. ನಾಳೆಯಿಂದ ಮಕ್ಕಳಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು 20 ಶಾಲೆಗಳ 30,000 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು. ಸದಾ ನನ್ನ ಚಿಂತನೆ ಮಾಡಿ, ಮನಸ್ಸಿನಲ್ಲಿ ಸದಾ ನನ್ನ ಚಿಂತನೆ ಮಾಡುತ್ತಾ ಮನ್ಭಕ್ತೋ ನನ್ನ ಭಕ್ತನ ಮಾಮೇವ ಹಿ ಸತ್ಯಂತೆ, ಹೀಗೆ ನನ್ನನ್ನು ಆರಾಧನೆ ಮಾಡುವುದರಿಂದ ನಿಶ್ಚಯವಾಗಿ ನೀನು ನನ್ನ ಹತ್ರ ಬರುತ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಇದು ಭಗವದ್ಗೀತೆಯ ಸಾರಾಂಶ. ಭಗವದ್ಗೀತಾ ಸಕಲ ಮಾನವರಿಗೆ ಒಂದು ಕೈಪಿಡಿ. ಜೀವನದ ಉದ್ದೇಶ ಏನು ಅಂತ ಇದು ಭಗವದ್ಗೀತಾ ಹೇಳಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಪಾಶ್ಚಾತ್ಯ ದೇಶಗಳಲ್ಲಿ ಹೋದಾಗ ನಮ್ಮ ದೇಶದ ನಿಜವಾದ ಒಂದು ಸ್ವತ್ತು, ನಿಜವಾದ ಐಶ್ವರ್ಯ ಅಂದರೆ ಭಗವದ್ಗೀತಾ ಅಂತ ಹೇಳ್ತಾ ಅದನ್ನು ಉಡುಗೊರೆಯಾಗಿ ಬೇರೆ ದೇಶದ ಪ್ರಧಾನಮಂತ್ರಿಗಳಿಗೆ ಹೇಳಿದರು. ಅದೇ ದುರ್ದೈವ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಜನರಿಗೇನೆ ಭಗವದ್ಗೀತೆಯ ಜ್ಞಾನದ ತಿಳಿದಿಲ್ಲ, ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇಲ್ಲ. ಶಾಲಾ ಕಾಲೇಜಿನಲ್ಲಿ ಕೇವಲ ಪಾಶ್ಚಾತ್ಯ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾ, ಪಾಶ್ಚಾತ್ಯ ವೇಷಭೂಷಣಗಳನ್ನು ಧಾರಣೆ ಮಾಡ್ತಾ ನಾನಾ ರೀತಿಯ ಸಂಕಟಗಳು, ಕಷ್ಟಗಳಿಗೆ ಜನ ಒಳಗಾಗ್ತಾ ಇದ್ದಾರೆ. ಭಗವದ್ಗೀತಾ ಕೇವಲ ವೃದ್ಧರಿಗೆ ಅಥವಾ ಯಾವುದೇ ರೀತಿಯ ನಿಷ್ಕರ್ಮದವರಿಗೆ ಬೋಧನೆ ಮಾಡುತ್ತದೆ. ಹಾಗಾಗಿ ಭಗವದ್ಗೀತಾ ಜಗತ್ತಿನ ರಾಜ ಅರ್ಜುನ ಅತ್ಯಂತ ಶಕ್ತಿಶಾಲಿಯ ರಾಜನಿಗೆ ಬೋಧನೆ ಮಾಡಿದಂತಹ ಈ ಒಂದು ಬೋಧನೆಗಳು, ಕೃಷ್ಣನ ಬೋಧನೆಗಳು ಸಕಲ ಮಾನವ ಸಮಾಜಕ್ಕೆ ಒಂದು ದಾರಿ ನೀಡಿ ಇದರ ದಿವಸ ಸಮಾಜದಲ್ಲಿ ಆಗಸ್ಟ್ 27ರಂದು ಶ್ರೀಲ ಪ್ರಭುದಾಸರ ವ್ಯಾಸ ಪೂಜೆ ಆಚರಣೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಭಿಷೇಕ, ಶ್ರೀನಿವಾಸ, ಪರನಂದಿನಿ, ಲಲಿತಾದೇವಿ, ಶಶಿಮುಖಿ ದೇವಿ ಇದ್ದರು. ಜಿಲ್ಲೆಯ 7 ತಾಲೂಕುಗಳಲ್ಲಿ ನಗರ ಪ್ರದೇಶದಲ್ಲಿ ಸಾರ್ವಜನಿಕ ಶೌಚಾಲಯಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ.
ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಮಾತ್ರ ಸಾರ್ವಜನಿಕ ಶೌಚಾಲಯ ಹಾಗೂ ಇತರೆಡೆ ಕಾಣಬಹುದು. ಆದರೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದೆ ಕೆಲಸಕ್ಕೆ ತೆರಳಿದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಈ ಬಗ್ಗೆ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಸ್ಪಂದಿಸದಿದ್ದರೆ ಜಿಲ್ಲೆಯಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಜಿದ್ ಹುಸೇನ್ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಯೋಜನೆಯಡಿ ಪ್ರತಿ ಮನೆಗೆ ಶೌಚಾಲಯಗಳನ್ನು ನಿರ್ಮಿಸಿ ಕೊಟ್ಟಿದೆ. ಆದರೆ ನಗರದ ಪ್ರದೇಶದಲ್ಲಿ ಸಾರ್ವಜನಿಕ ಶೌಚಾಲಯಕ್ಕಾಗಿ ಜನರು ಪರದಾಡುವ ಸ್ಥಿತಿ ಇದೆ. ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಸೇರಿ ಇತರೆಡೆ ಸಾರ್ವಜನಿಕ ಶೌಚಾಲಯ ಕಾಣಬಹುದು. ಆದರೆ ಜನರು ತಮ್ಮ ಕೆಲಸಕ್ಕಾಗಿ ಸರ್ಕಾರಿ ಕಚೇರಿಗೆ ಆಗಮಿಸಿದ್ದಲ್ಲಿ ಶೌಚಾಲಯಕ್ಕಾಗಿಯೇ ಹುಡುಕಾಡುವ ಸ್ಥಿತಿ ಇದೆ. ಕೇವಲ ಇಲಾಖೆ ಸಿಬ್ಬಂದಿಗಳಿಗೆ ಮಾತ್ರ ಶೌಚಾಲಯವಿದ್ದು ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲದಂತಾಗಿದೆ ಎಂದರು. ದೇವದುರ್ಗ ಪಟ್ಟಣದಲ್ಲಿ ಶಾಸಕಿ ಕರಿಯಮ್ಮ ನಾಯಕ್ ಅವರ ಗಮನಕ್ಕೆ ತರಲಾಗಿದೆ. ಸರ್ಕಾರಿ ಕಚೇರಿ ಸೇರಿ ಜನರು ಹೆಚ್ಚಿರುವ ಪ್ರದೇಶದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು ಎಂದು ಈ ಬಗ್ಗೆ ಸ್ಪಂದಿಸಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರ ಗಮನಕ್ಕೆ ತರಲಾಗುತ್ತದೆ ಹಾಗೂ ಇರುವ ಶೌಚಾಲಯಗಳಿಗೆ ದುರಸ್ತಿಗೊಳಿಸಬೇಕು. ಈ ಬಗ್ಗೆ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಸ್ಪಂದಿಸದಿದ್ದರೆ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಶೌಚಾಲಯಗಳೇ ಇಲ್ಲ, ನಮ್ಮ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಗಳು ನಮ್ಗೆ ಬಂದಿದ್ದಾವೆ. ಮತ್ತೇನಂತಂದ್ರೆ ನಾವು ಇಷ್ಟು ತೆರಿಗೆಯನ್ನು ಕಟ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರದಿಂದ ಬಂದಿರೋ ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ. ಇಷ್ಟೆಲ್ಲ ಸಾರ್ವಜನಿಕರು, ಮಿಡಲ್ ಕ್ಲಾಸ್ ಅವರೆಲ್ಲ ಇಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರು ನಮ್ಮ ಮೂಲಭೂತ ಸೌಲಭ್ಯಗಳು ಯಾವುದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ರೋಡ್ಗಳಿಲ್ಲ, ಶೌಚಾಲಯಗಳಿಲ್ಲ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಶೌಚಾಲಯಗಳಿಲ್ಲ, ಮತ್ತೆ ಸ್ಟ್ರೀಟ್ ಲೈಟ್ಸ್ಗಳಿಲ್ಲ. ಇವೆಲ್ಲ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರುವಂಥ 7 ಶಾಸಕರು ಹಾಗೂ ನಗರ ಶಾಸಕರು ಈ ಮಾತನ್ನು ನಾವು ತಿಳಿಸ್ಬೇಕಂತ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ, ಉದ್ಯಾನವನಗಳಾಗಲಿ, ಬಸ್ ಸ್ಟ್ಯಾಂಡಲ್ಲಿ ಆಗಲಿ, ರೈಲ್ವೆ ಸ್ಟೇಷನಲ್ಲಿ ಆಗಲಿ, ಇವೆಲ್ಲ ಇನ್ನು 2 ತಹಸೀಲ್ ಆಫೀಸಲ್ಲಿ, ಮುಖ್ಯವಾಗಿ ತಹಸೀಲ್ ಆಫೀಸಲ್ಲೂ ಒಂದು ಶೌಚಾಲಯ ಇಲ್ಲ. ನಾವು ಕಂಡಿದ್ದು ಬಂದಿದ್ದಂತಂದ್ರೆ ರಾಯಚೂರು ತಹಸೀಲ್ ಆಫೀಸಲ್ಲಿ ಹೇಳಬಾರ್ದು, ಮಹಿಳೆಯರೆಲ್ಲ ಮೇಲ್ಗಡೆ ತಹಸೀಲ್ ಆಫೀಸ್ ಮೇಲ್ಗಡೆ ಹೋಗಿ ಶೌಚಾಲಯ ಮಾಡ್ತಿದ್ದಾರೆ. ಈ ಥರ ಎಲ್ಲ ಕಂಡು ಬಂದಿದೆ ನಮಗೆ. ಇದ್ರ ಬಗ್ಗೆ ಯಾರು ಶಾಸಕರಾಗಲಿ, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ತಂದಿಲ್ಲ. ಮತ್ತೇನಂತಂದ್ರೆ ನಮ್ಮ ದೇರೂರು ತಾಲೂಕು ಆಗಲಿ, ಸಿಂಧನೂರು, ಮಾನ್ವಿ, ಲಿಂಗಸೂರು, ಇದೆಲ್ಲದನ್ನು ಓದ್ ಮಾಡಬಹುದು. ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಅವರು ನಿರ್ಮಾಣ ಮಾಡಿದ ಶೌಚಾಲಯಗಳು ಮಾತ್ರ ಇದ್ದಾವೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶಿವಶರಣ ಸಾಹುಕಾರ, ತಾಲೂಕು ಅಧ್ಯಕ್ಷ ಜನಾರ್ದನ ಗೌಡ, ದೇವೇಂದ್ರ ನಾಯ್ಕ್, ಕಿಶನ್ ರಾವ್ ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲಾ ಜೆಡಿಎಸ್ ನಿಯೋಗ ಯಾದಗಿರಿಯ ಮೃತ ಪಿಎಸ್ಐ ಪರಶುರಾಮ ಅವರ ಧರ್ಮಪತ್ನಿ ರಾಯಚೂರು ನಗರದ ಐಡಿಎಸ್ಎಂಟಿ ಬಡಾವಣೆಯ ನಿವಾಸಕ್ಕೆ ಭೇಟಿ ನೀಡಿ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮೃತ ಪಿಎಸ್ಐ ಪತ್ನಿ ಶ್ವೇತಾ ಜೊತೆ ದೂರವಾಣಿಯಲ್ಲಿ ಮಾತನಾಡಿದರು. ನಾವು ನಿಮ್ಮ ಕುಟುಂಬ ಜೊತೆಗೆ ನಾವಿದ್ದೇವೆ, ಧೈರ್ಯ ಕಳೆದುಕೊಳ್ಳಬೇಡಿ. ಸರ್ಕಾರದ ಮೇಲೆ ಒತ್ತಡ ತಂದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇನೆ. ತಮ್ಮ ಕುಟುಂಬಕ್ಕೆ ಸೂಕ್ತ ಸಹಾಯಧನವನ್ನು ಸರ್ಕಾರ ನೀಡಲು ಮತ್ತು ನಿಮ್ಮ ಮಗನ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಲು ಸರ್ಕಾರ ತಮಗೆ ಸರ್ಕಾರಿ ನೌಕರಿ ನೀಡುವಂತೆ ಒತ್ತಾಯಿಸುತ್ತೇನೆ. ತಾವು ಗರ್ಭಿಣಿ ಇದ್ದೀರಿ, ತಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಿ. ತಮಗೆ ಯಾವುದೇ ಅನ್ಯಾಯ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಾಂತ್ವನ ಹೇಳಿದರು. ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದ್ರು ಮನುಷ್ಯ ಈ ತರ ಸಾವು ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ತುಂಬಾ ದೇವರು ಪರೀಕ್ಷೆ ಮಾಡ್ತಿದ್ದಾರೆ. ಜೀವನದಲ್ಲಿ ಬಹಳ ಕಷ್ಟನೂ ಪಡ್ಬೇಕಲ್ಲ. ಹೊಟ್ಟೆಲಿದೆ ಅಂತ ಅಂದ್ರು, ಬಾಳ ನೋವು, ಸಾಳ ನೋವಾಯ್ತು. ಬರ್ತೀನಮ್ಮ, ನಾನು ಬರ್ತೀನಿ, ಧೈರ್ಯವಾಗಿರಮ್ಮ, ಧೈರ್ಯವಾಗಿರೋ ಸ್ವಲ್ಪ ಭೇಟಿ ಮಾಡ್ತೀನಮ್ಮ, ಏನಿದ್ರು ಸಮಸ್ಯೆ ಸಾಲ್ವ್ ಮಾಡೋಣ, ಹೋರಾಟ ಮಾಡೋಣ. ಬರ್ತೇನೆ ತಾಯಿ, ಬರ್ತೀನಿ, ನೋವು ಪಡ್ಬೇಡಮ್ಮ, ಏನ್ ಮಾಡ್ತೀನಿ ಬಾಳ
ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಎಂಥವ್ರಿಗೂ ಈ ವಯಸ್ಸಿನಲ್ಲಿ ಈ ತರ ಅವರು ತುಂಬಾ ಹರಾಜ್ ಮಾಡಿದ್ದಾರೆ ದುಡ್ಡುಗೋಸ್ಕರ ಹೋರಾಟ ಮಾಡುತ್ತೆ. ಎಲ್ಲ ಹರಾಜ್ ಮಾಡಿದ್ದಾರೆ. ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೆ. ಅರೆಸ್ಟ್ ಮಾಡ್ಲಿಕ್ಕೆ ನ್ಯಾಯ ಅಷ್ಟೇ ಕೊಡ್ತಾರೆ. ಸರ್ 14 ತಾರೀಕು ಬಂದು ಭೇಟಿ ಮಾಡ್ತೀನಿ. ಸರ್ ಅಪ್ಪ ಹೋರಾಟ ಮಾಡೋದು ಅರೆಸ್ಟ್ ಮಾಡೋದಕ್ಕೆ ಏನು ಬೇಕು ಸ್ವಲ್ಪ ಹೋರಾಟ ಮಾಡೋಣ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಮಾತನಾಡಿ, ದಲಿತ ಜನಾಂಗಕ್ಕೆ ಸೇರಿದ ಪಿಎಸ್ಐ ಪರಶುರಾಮ ಅವರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆರೋಪ ಸ್ಥಾನದಲ್ಲಿರುವ ಶಾಸಕರ ಭೇಟಿಯಾಗಿದ್ದು, ಇವರು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ದಲಿತ ನಾಯಕ ಎಂದು ಬಿಂಬಿಸಿಕೊಳ್ಳುವ ಅವರದೇ ಸಮಾಜದ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಈ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುವ ಕೆಲಸ ಮಾಡಿದೆ. ಇದು ಸ್ವಾಭಾವಿಕ ಸಾವು ಎಂದು ಹೇಳುವ ಮೂಲಕ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರಿಗೆ ನಾಚಿಕೆಯಾಗಬೇಕು. ಮಾತು ಎತ್ತಿದ್ರೆ ಸಾಕು ದಲಿತರ ಪರವಾಗಿ ಹೋರಾಟ ಮಾಡುತ್ತೇನೆ ಎಂದು ಹೇಳುವ ಇವರು ಅವರದೇ ಸಮಾಜದ ವ್ಯಕ್ತಿ ಮೃತರಾದರೆ ಸೌಜನ್ಯಕ್ಕಾದರೂ ಅವರ ಕುಟುಂಬಕ್ಕೆ ಭೇಟಿಯಾಗದೇ ಇರುವುದು ನೋಡಿದ್ರೆ ಅವರ ದಲಿತ ಕಾಳಜಿ ಎಂತಹದು ಎಂದು ಗೊತ್ತಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ ಮಾತನಾಡಿ, ಈಗಾಗಲೇ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದ ಕುಮಾರಣ್ಣನವರು ಈ ಪ್ರಕರಣದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ. ತಕ್ಷಣವೇ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಮತ್ತು ಪ್ರಕರಣ ಕುರಿತು ಸೂಕ್ತ ತನಿಖೆ ಮಾಡಬೇಕು ಎಂದು ಪಕ್ಷದಿಂದ ಆಗ್ರಹಿಸುತ್ತವೆ. ಒಂದು ವೇಳೆ ಸರ್ಕಾರದಿಂದ ಪರಶುರಾಮ ಕುಟುಂಬಕ್ಕೆ ಅನ್ಯಾಯವಾದರೆ ಜೆಡಿಎಸ್ ಪಕ್ಷದಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ ಪಾಟೀಲ್, ಪರಿಶಿಷ್ಟ ಪಂಗಡ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯ್ಕ್, ದೇವದುರ್ಗ ತಾಲೂಕು ಅಧ್ಯಕ್ಷ ಬುಡ್ಡನಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಗ್ರಾಮಾಂತರ ಅಧ್ಯಕ್ಷ ನಾಗರಾಜ್, ಜಿಲ್ಲಾ ಪರಿಶಿಷ್ಟ ಪಂಗಡ ಅಧ್ಯಕ್ಷ ಹಂಪಯ್ಯ ನಾಯ್ಕ್, ಮುಖಂಡರಾದ ಪಿ ರಾಜು, ನರಸಪ್ಪ ಆಶಾಪುರ, ಪರಶುರಾಮ ಮಾವ ವೆಂಕಟಸ್ವಾಮಿ ಕುಟುಂಬದವರು ಅನೇಕರಿದ್ದರು. ಯಾದಗಿರಿ ಪಿಎಸ್ಐ ಪರಶುರಾಮ ಸಾವಿಗೆ ಕಾರಣರಾದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಮತ್ತು ಶಾಸಕರ ಪುತ್ರನನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೋರ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸಾರ್ವತ್ರಿಕ ವರ್ಗಾವಣೆ ಮಾಡುವಲ್ಲಿ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಲಂಚದ ಜಾತ್ರೆ ಮುಖಾಂತರ ಶಾಸಕರು ಮತ್ತು ಮಂತ್ರಿಗಳು ಜಾತ್ರೆಯನ್ನು ಮಾಡುತ್ತಿದ್ದಾರೆ. ಲಂಚದ ಜಾತ್ರೆಯಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪನಗೌಡ ಸನ್ನಿಗೌಡ ಇವರು ಯಾದಗಿರಿ ನಗರ ಠಾಣೆ ಪಿಎಸ್ಐ ಪರಶುರಾಮ ಇವರನ್ನು ವರ್ಗಾವಣೆ ಮಾಡುವ ವಿಷಯಕ್ಕೆ ಹಣದ ಬೇಡಿಕೆ ಇಟ್ಟು ಮಾತಿನಂತೆ ಹಣ ಕೊಡಬೇಕು, ಇಲ್ಲದಿದ್ದಲ್ಲಿ ಬೇರೆ ಕಡೆ ವರ್ಗಾವಣೆ ಮಾಡುವುದಾಗಿ ಶಾಸಕರ ಪುತ್ರ ಹೇಳಿದ್ದು, ಮಾತಿನಂತೆ ಮುಕ್ಕಾಲು ಹಣವನ್ನು ಶಾಸಕರ ಪುತ್ರನಿಗೆ ಮುಟ್ಟಿಸಲಾಗಿದೆ. ಇನ್ನುಳಿದ ಹಣಕ್ಕಾಗಿ ಕಿರುಕುಳ ನೀಡಿದ್ದು ಇದರಿಂದ ನೊಂದ ಪಿಎಸ್ಐ ಪರಶುರಾಮ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದ ಪಿಎಸ್ಐ ಪರಶುರಾಮನ ಕುಟುಂಬಕ್ಕೆ ಶಾಸಕರ ಬೆಂಬಲಿಗರು ಒತ್ತಡ ಮತ್ತು ಬೆದರಿಕೆ ಹಾಕುತ್ತಿದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಪಿಎಸ್ಐ ಪರಶುರಾಮ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ 2024-25 ಸಾಲಿನಲ್ಲಿ ಸಾರ್ವತ್ರಿಕ ವರ್ಗಾವಣೆ ಮಾಡುವಲ್ಲಿ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಲಂಚದ ಜಾತ್ರೆಯ ಮುಖಾಂತರ ಶಾಸಕರುಗಳು ಮತ್ತು ಮಂತ್ರಿಗಳು ಜಾತ್ರೆಯನ್ನೇ ಮಾಡಿದ್ದಾರೆ. ಲಂಚದ ಜಾತ್ರೆಯಲ್ಲಿ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಮತ್ತು ಈತನ ಮಗನಾದ ಪಂಪನಗೌಡ ಸನ್ನಿಗೌಡ ತುನ್ನೂರು ಇವರು ಯಾದಗಿರಿ ನಗರದ ಪಿಎಸ್ಐ ಪರಶುರಾಮ್ ಇವರನ್ನು ವರ್ಗಾವಣೆ ಮಾಡುವ ವಿಷಯಕ್ಕೆ ಹಣದ ಬೇಡಿಕೆ ಇಟ್ಟು ಮಾತಿನಂತೆ ಹಣ ಕೊಡಬೇಕು, ಇಲ್ಲವಾದರೆ ನಿನ್ನನ್ನು ಬೇರೆ ಕಡೆ ವರ್ಗಾವಣೆ ಮಾಡುತ್ತೇನೆ ಎಂದು ಪಿಎಸ್ಐ ಇವರಿಗೆ ಶಾಸಕನ ಮಗನ ಹೇಳಿದ್ದು ನಿಜವಿರುತ್ತದೆ. ಶಾಸಕನ ಮಗನ ಹೇಳಿದ ಪ್ರಕಾರ ಮುಕ್ಕಾಲು ಹಣವನ್ನು ಶಾಸಕನ ಮಗನ ಕೈಗೆ ಪಿಎಸ್ಐ ಪರಶುರಾಮ್ ಇವರು ಸಾಲ ಮಾಡಿ ಮುಟ್ಟಿಸುತ್ತಾರೆ. ಇನ್ನುಳಿದ ಹಣವನ್ನು ಕೂಡಲೇ ಕೊಡಲೇಬೇಕೆಂದು ಪರಶುರಾಮ್ ಇವರಿಗೆ ಒತ್ತಡ ಮತ್ತು ಬೆದರಿಕೆ ಹಾಕಿದ್ದಾನೆ. ಶಾಸಕನ ಮಗನ ಬೆದರಿಕೆಗೆ ಹಾಕಿದ ವಿಷಯವನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ರಂಜಿತಾ ದಂಡೋರ, ದುಳ್ಳಯ್ಯ ಗುಂಜಳ್ಳಿ, ಜಕ್ರಪ್ಪ ಹಂಚಿನಾಳ, ಹನುಮಂತ ಜುಲಾಮಗೆರ, ಮಾರುತಿ ಮರ್ಚೆಟಾಳ್, ದಾವಿದ್ ಮರ್ಚೆಟಾಳ್, ಗೋವಿಂದ ಚುಟ್ಟಾಕರ್, ಭೀಮೇಶ ತುಂಟಾಪೂರು ಸೇರಿದಂತೆ ಅನೇಕರಿದ್ದರು. ಎಂಎಸ್ಪಿ ದರದಲ್ಲಿ ಜೋಳ ಖರೀದಿ ಮಾಡಿ 4 ತಿಂಗಳಾದರೂ ಹಣ ಪಾವತಿ ಮಾಡದ ಸರ್ಕಾರದ ನಡೆ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು.
ಜಿಲ್ಲೆಯ ಸಿಂಧನೂರು, ಮಾನವಿ ಸೇರಿದಂತೆ ಇತರೆ ತಾಲೂಕಿನಲ್ಲಿ ಹಾಗೂ ಸಿಂಧನೂರು ತಾಲೂಕಿನ ಬನ್ನಿಗನೂರ, ರಾಮತ್ನಾಳ ಹಾಗೂ ದಿದ್ದಿಗೆ ಗ್ರಾಮದ ನೂರಾರು ರೈತರಿಂದ ಎಂಎಸ್ಪಿ ದರದಲ್ಲಿ ಜೋಳ ಖರೀದಿ ಮಾಡಿ 4 ತಿಂಗಳಾದರೂ ರೈತರ ಖಾತೆಗೆ ಸರ್ಕಾರದಿಂದ ಹಣ ಪಾವತಿ ಮಾಡಿಲ್ಲವೆಂದು ದೂರಿದರು. ರೈತರು ಸಾಲ ಮಾಡಿ ಜೋಳ ಬೆಳೆದು ಮಾರುಕಟ್ಟೆಗಿಂತ ಹೆಚ್ಚಿನ ದರ ಸಿಗುತ್ತೆಂದು ನಂಬಿ ಸರ್ಕಾರಿ ಖರೀದಿ ಕೇಂದ್ರಕ್ಕೆ ಜೋಳವನ್ನು ಮಾರಾಟ ಮಾಡಿದ್ದು ಇಲ್ಲಿಯವರೆಗೂ ಸರ್ಕಾರದಿಂದ ಹಣ ಪಾವತಿ ಮಾಡದಿರುವುದರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಗೆ ದಿನನಿತ್ಯದ ಕುಟುಂಬ ನಿರ್ವಹಣೆಗೂ ಅಸ್ತವ್ಯಸ್ತವಾಗಿದೆ. ಕೃಷಿಯನ್ನೇ ನಂಬಿ ಕೃಷಿಯೇ ಆದಾಯದ ಮೂಲವೆಂದು ತಿಳಿದು ಬದುಕುತ್ತಿರುವ ರೈತರ ಬದುಕು ಬೀದಿಗೆ ಬೀಳುತ್ತಿದೆ. ತಕ್ಷಣವೇ ಎಚ್ಚೆತ್ತುಕೊಂಡು ಶೀಘ್ರವೇ ರೈತರ ಖಾತೆಗಳಿಗೆ ಹಣ ಪಾವತಿ ಮಾಡಬೇಕು. ವಿಳಂಬವಾದರೆ ರೈತರು ಕುಟುಂಬದ ಸದಸ್ಯರೊಂದಿಗೆ ಸಿಂಧನೂರು, ರಾಯಚೂರು ಮುಖ್ಯ ರಸ್ತೆಯ ಬಳಗನೂರು ಕ್ರಾಸ್ ಹತ್ತಿರ ಸಂಪೂರ್ಣ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಗಿ, ಚನ್ನನಗೌಡ, ಶರಣಪ್ಪ ಹೋಗರ, ಚೆನ್ನಯ್ಯ, ರಾಮಲಿಂಗ, ಮೈನುದ್ದೀನ್, ಮಲ್ಲಯ್ಯ ಸೇರಿದಂತೆ ಅನೇಕರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಿಎಸ್ಐ ಪರಶುರಾಮ ಸಾವು ಪ್ರಕರಣ, ಶಾಸಕ ಚನ್ನಾರೆಡ್ಡಿ ಪುತ್ರನ ಬಂಧಿಸಲು ಒತ್ತಾಯಿಸಿ ಪ್ರತಿಭಟನೆ. ಶಾಸಕ ಚನ್ನಾರೆಡ್ಡಿ ವೇಷಧಾರಿಗೆ ಭಿಕ್ಷೆ ನೀಡಿ ವಿನೂತನ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ಷಡ್ಯಂತ್ರ ವಿರೋಧಿಸಿ ಅಹಿಂದ ಒಕ್ಕೂಟದಿಂದ ಪ್ರತಿಭಟನೆ. ವಿದ್ಯಾರ್ಥಿ ವೇತನ ಮಂಜೂರಿಗೆ ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. ಎಸ್ಎಫ್ಐ ಸಂಘಟನೆ ಚಟುವಟಿಕೆ ವಿರುದ್ಧವಾಗಿ ನಡೆದುಕೊಂಡ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು. ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಆಗಸ್ಟ್ 26ರಂದು ವಿವಿಧ ಕಾರ್ಯಕ್ರಮ. ನಗರ ಪ್ರದೇಶದಲ್ಲಿ ಸರ್ಕಾರಿ ಕಚೇರಿ, ಸಾರ್ವಜನಿಕ ಸ್ಥಳದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ ಸಾಜೀದ್. ಧೈರ್ಯವಾಗಿರಿ, ನಾವು ಇದ್ದೇವೆ. ಪಿಎಸ್ಐ ಪರಶುರಾಮ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಪ್ರಕರಣ, ಶಾಸಕರ ಬಂಧನಕ್ಕೆ ಮಾದಿಗ ದಂಡೋರ ಒತ್ತಾಯ. ಜೋಳ ಖರೀದಿ ಮಾಡಿ 4 ತಿಂಗಳಾದರೂ ಹಣ ಪಾವತಿಸದ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.